ಬೇಗ ಅರ್ಜುನನ್ ಗನ್ ಮೇಳ ಕೈ ಆಗಿದ್ದಾನೆ. ಗನ್ ತಕೊಂಡು ವೀರಪ್ಪನ ಫೈರ್ ಮಾಡಿದಕ್ಕ ಈ ಸೇತುಗುಳಿ ಗೋವಿಂದನ್ ಒಂದು ಕೊಳಂದಾನ್ ಆ ಕಡೆ ನಿಂತ್ಕೊಂಡಿದಾರಲ್ವಾ, ಅವರು 24 hours ಅಲರ್ಟ್ ಪರ್ಸನ್, ಗನ್ ಹಿಡ್ಕೊಂಡೇ ಇರ್ತಾರೆ. ಇಟ್ಕೊಂಡಿದ್ದಾರೆ. ಗನ್ ಮೇಲೆ ಕೈ ಹಾಕಿದನ್ಲ್ವಾ, ಫೈರ್ ಆಯ್ತು. ವೀರಪ್ಪನ್ ಗ್ಯಾಂಗ್ ಪರ್ಸನ್ ಒಬ್ಬನು ಅಯ್ಯಂದೊರೆಂದು, ಅವ್ನು ಯಾವ್ದೋ ಒಂದು ಕೆಲ್ಸಕ್ಕಾಗ ಕಾಡೊಳಗೆ ಬಂದು ಯೂನಿಫಾರ್ಮ್ ಎಲ್ಲ ಕೆಳಗೆ ಕಲ್ಟಿ ಒಂದು ಮರ ಪಕ್ಕ ಹಾಕಿಬಿಟ್ಟು ಮೋದ್ರ ಚೈನ್ ಇದೆಲ್ಲ ಚಿನ್ನ ಎಲ್ಲ ಆಗಿದಲ್ವಾ, ಅದೆಲ್ಲ ಒಂದು ಜಾಹಲ್ ಮಾಡಿಬಿಟ್ಟು ಈವ್ನಿಂಗ್ ವೀರಪ್ಪನ್ ಗ್ಯಾಂಗ್ ಅಲ್ಲಿ ಬಂದது. சின்ன பொண்ணு ಪೊಲೀಸ್ ಇನ್ಫಾರ್ಮೆಂಟ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿ ವೀರಪ್ಪನ್ ಫಾಲೋಯರ್ಸ್, ವೀರಪ್ಪನ್ ಸಪೋರ್ಟ್ ಮಾಡಿದವರು ಗ್ಯಾಂಗ್ ಕೊಂಡೋಗಿ ಹಾಯಿಸ್ಬಿಡ್ತಾರೆ ಅಂತೆಲ್ಲ ನ್ಯೂಸ್ ಆ ಕಡೆ ಎಲ್ಲ ಪಬ್ಲಿಷ್ ಆಯಿತು. ಈ ಬುಕ್ ವೀರಪ್ಪನ್ಗೆ ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ನನ್ನೊಂದಿಗೆ ಶಿವಸುಬ್ರಹ್ಮಣ್ಯಂ ಸರ್ ಇದ್ದಾರೆ. ನಿಮ್ಗೆ ಎಲ್ಲರೂ ಗೊತ್ತು, ನಿಮ್ಗೆ ಒಂದು ವಿಷಯ ಗೊತ್ತಿರುತ್ತೆ ಅವ್ರ ಬಗ್ಗೆ. ವೀರಪ್ಪನ ಫೋಟೋನ ಪ್ರಥಮ ಬಾರಿಗೆ ತೆಗೆದು ಅವರ ಬಗ್ಗೆ ಆರ್ಟಿಕಲ್ ಅಂತ ಹೇಳಿದ್ರೆ ಆವತ್ತಿನ ಕಾಲದಲ್ಲಿ ಆಡಿಯೋ ರೆಕಾರ್ಡಿಂಗ್ ಇತ್ತು. ಆಡಿಯೋ ರೆಕಾರ್ಡಿಂಗ್ ಮಾಡಿದವರು ಪ್ರಥಮ ಬಾರಿಗೆ ಈ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಿವಸುಬ್ರಹ್ಮಣ್ಯಂ ಸರ್. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ವೀರಪ್ಪನ್ ಅಂದ್ರೆ ಯಾರು, ಅವನ ಜೀವನ ಅಂದ್ರೆ ಏನು ಅನ್ನುವಂತದ್ದು. ಅದಾದ್ಮೇಲೆ ಸರಿಸುಮಾರು 100 ಬಾರಿ ವೀರಪ್ಪನ್ನ ಭೇಟಿ ಆಗ್ತಾರೆ. ಕರೆಕ್ಟ್ ಸರ್? 100 times 100 ಬಾರಿ ವೀರಪ್ಪನ್ನ ಭೇಟಿಯಾಗೋರು ಅಂತ ಹೇಳಿದ್ರೆ ಶಿವಸುಬ್ರಹ್ಮಣ್ಯಂ. ವೀರಪ್ಪನ ಗ್ಯಾಂಗ್ ಹೇಗಿತ್ತು, ಏನಿತ್ತು ಅಂತ ಹೇಳಿ ತುಂಬಾ ವಿಶೇಷ ಅನಿಸ್ತು. ಹೀಗಾಗಿ ಅವ್ರ ಹತ್ರ ಸುಮಾರು ಜನ ಎಪಿಸೋಡ್ಗಳನ್ನ ಸಂಚಿಕೆಗಳನ್ನ ಮಾಡ್ತಾ ಇರ್ತೇನೆ. ವೀರಪ್ಪನ ಸಂಚಿಕೆಯನ್ನ ಇನ್ನೂ ನೋಡ್ತಾರೆ. ಶಿವಸುಬ್ರಹ್ಮಣ್ಯ ಅವ್ರನ್ನ ಭೇಟಿ ಆಗುವ ಆ ಭೇಟಿ ಎಲ್ಲಿ ಅಂತ ಹೇಳಿದ್ರೆ ವೀರಪ್ಪನ ಮೊದಲ ಬಾರಿಗೆ ಅವರು ಭೇಟಿ ಆಗ್ತೆ ಅದೇ ಕಾಡಲ್ಲಿ ಅವರನ್ನ ಭೇಟಿ ಆಗುವ, ಅವ್ರನ್ನ ಸಂದರ್ಶನ ಮಾಡುವ ಅಂತ ಬಂದು ಅದರಲ್ಲಿ ವಿಶೇಷವಾಗಿ ಸುಮಾರು ಕ್ಯಾರೆಕ್ಟರ್ಗಳು ಬರ್ತವೆ. ವೀರಪ್ಪನ್ ಅಂದ್ರೇನು, ಸೇತುಕೋಳಿ ಗೋವಿಂದ ಅಂದ್ರೇನು, ಕೊಳಂದನ್ ಅಂತ ಕೇಳಿರ್ತೀರಾ, ಅದೇ ರೀತಿನೇ ನೀವು ಮಾದೇಶ ಅಂತ ಕೇಳಿರ್ತೀರಾ, ಬೇಬಿ ವೀರಪ್ಪನ್ ಅಂತ ಕೇಳಿರ್ತೀರಾ. ಸುಮಾರು ವಿಷಯಗಳು ಏನಾಗ್ತವೆ ನಮ್ಮ ಹಿಂದೆ ಮುಂದೆ ನಡೆದಂತಂದ್ರೆ ಅವ್ರು ಮೊದಲ ಬಾರಿಗೆ ಯಾವ ರೀತಿ ವೀರಪ್ಪನ ಭೇಟಿ ಆಗ್ಲಿಕ್ಕೆ ಹೇಗೆ ಹೋಗ್ತಾರೆ, ಆ ಸಮಯದಲ್ಲಿ ಏನೆಲ್ಲ ಚಾಲೆಂಜ್ ಇತ್ತು, ಆ ದಿನ ಹೋಗೋ ದಿವಸ ಏನ್ ಘಟನೆ ನಡೀತು, ನಂತರ ಹೋದಾದ್ಮೇಲೆ ವೀರಪ್ಪನ ಫಸ್ಟ್ ಟೈಮ್ ನೋಡಿದಾಗ ಏನ್ ಅನಿಸ್ತು ಅನ್ನುವಂಥದ್ದು. ಸುಮಾರು ಕಾಮಿಡಿ ವಿಷಯಗಳು, ವೀರಪ್ಪನ ಯಾವ ರೀತಿ ಎಲ್ಲ ಹಾಸ್ಯಗಳನ್ನ ಮಾಡ್ತಾ ಇದ್ದ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ವೀರಪ್ಪನ ಹತ್ರ ಎಷ್ಟು ದುಡ್ಡಿತ್ತು ಅನ್ನುವಂತ ತುಂಬಾ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಶಿವಸುಬ್ರಹ್ಮಣ್ಯಂ ಅವರು ಒಂದು ಅದ್ಭುತವಾದ ವಿಷಯ ಹೇಳಿದ್ರು. ಯಾರೊಬ್ಬ ವ್ಯಕ್ತಿ ಗಂಧ ಕಡಿತಾ ಇದ್ದ, ಯಾರೊಬ್ಬ ವ್ಯಕ್ತಿ ಆನೆ ದಂತಗಳನ್ನ ಕಟ್ ಮಾಡಿ ಮಾರ್ತಾ ಇದ್ದ, ಅವರ ತಮ್ಮ ಅರ್ಜುನ ಯಾವತ್ತು ಮೈಸೂರು ಜೈಲಿಗೆ ಹೋಗಿ ವಾಪಸ್ ವೀರಪ್ಪನ ಭೇಟಿ ಆಗ್ತಾನೆ, ಆವತ್ತೇ ಇಡೀ ವೀರಪ್ಪನ ಇತಿಹಾಸ ಬದಲಾಗುತ್ತೆ. ಅಂದ್ರೆ ಅವನ ಪ್ಲಾನ್ಗಳು ಬದಲಾಗ್ತಾವೆ. ಏನ್ ಅರ್ಜುನನ್ ಹೋಗಿ ಜೈಲಿಗೆ ಸೇರಿಸ್ತಾರೆ, ಅಲ್ಲಿ ಅವನು ಕ್ರಿಮಿನಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮೈಸೂರು ಜೈಲಿನಿಂದ ತಗೊಂಡು ಬರ್ತಾನೆ. ಜೈಲಿನಿಂದ ತಂದ ನಂತರ ವೀರಪ್ಪನ್ಗೆ ಎಲ್ಲ ಐಡಿಯಾಗಳನ್ನೂ ಕೊಡ್ತಾನೆ. ಯಾವ ರೀತಿ ಕಲ್ಕಾರಿ ಅಂದ್ರೆ ಮೈನಿಂಗ್ ಅಲ್ಲಿ ದುಡ್ಡು ಮಾಡ್ಬೇಕು, ಅದೇ ರೀತಿ ಕಿಡ್ನಾಪ್ ಗಳನ್ನ ಯಾವ ರೀತಿ ಮಾಡ್ಬೇಕು, ವೀರಪ್ಪನ್ ಅನ್ನುವಂಥದ್ದು ಭಯನ ಹೇಗೆ ಹಿಡಿಸ್ಬೇಕು ಮಾರ್ಕೆಟ್ ಅಲ್ಲಿ, ನಿನ್ನ ಕಂಡಲ್ಲಿ ನಿನಗೆ ಜನ ತಂದು ದುಡ್ಡು ಹೇಗೆ ಕೊಡ್ಬೇಕು ಅನ್ನುವಂಥದ್ದು ಅದ್ಭುತವಾದ ವಿಷಯಗಳು ಅಂತ ಹೇಳಿದ್ರೆ ಸುಮಾರು ಇದೆಲ್ಲ ವಿಷಯಗಳು ನನಗೂ ಗೊತ್ತಿರಲಿಲ್ಲ. ಅದನ್ನ ಶಿವಸುಬ್ರಹ್ಮಣ್ಯಂ ಸರ್ ಹೇಳ್ತಾರೆ. ಹೀಗಾಗಿ ವೀರಪ್ಪನ್ ಕಥೆ ಕೇಳೋರಿಗೆ ಅದ್ಭುತವಾದ ಸಂಚಿಕೆ ಅಂತ ಹೇಳ್ತೇನೆ. ಶಿವಸುಬ್ರಹ್ಮಣ್ಯಂ ಸರ್ ವೀರಪ್ಪನ್ ಬಗ್ಗೆ ಅದ್ಭುತವಾದ ಪುಸ್ತಕಗಳನ್ನ ಬರೆದಿದ್ದಾರೆ. ದಯವಿಟ್ಟು ಅವರ ಪುಸ್ತಕಗಳನ್ನ ಖರೀದಿ ಮಾಡಿ. ಪುಸ್ತಕ ಇರಬಹುದು ಅಥವಾ ಶಿವ ಮೀಡಿಯಾ ಇದೆ, ಇದು ನ್ಯೂಸು ತಮಿಳ್ನಲ್ಲಿ ಶಿವ ನ್ಯೂಸ್ ಬರುತ್ತೆ. ವೀರಪ್ಪನ್ ಕಥೆಗಳು ಇದೆ. ಯಾಕಂತ ಹೇಳಿದ್ರೆ ಸರ್ ಒಂದು 500 ಜನರ ಸಂದರ್ಶನಗಳನ್ನು ಮಾಡಿದ್ದಾರೆ. ಸರ್ ಒಂದು 500 ಜನ ಸಂದರ್ಶನಗಳನ್ನ ಮಾಡಿದಂಥವ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗಾದ್ರೂ ಅವರ ಪುಸ್ತಕಗಳು ಬೇಕಂತ ಹೇಳಿದ್ರೆ ನೇರವಾಗಿ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ಪುಸ್ತಕವನ್ನ ಅವ್ರ ಹತ್ರನೇ ಸಿಗುತ್ತೆ. ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ. ಅದರ ಬೆಲೆನೂ ಅಷ್ಟೇ ದೊಡ್ಡದಿದೆ. ಎಷ್ಟಿದೆ ಸರ್ ರೇಟ್? 4 part 2000. 4 ಪಾರ್ಟ್ ಅಂತ ಹೇಳಿದ್ರೆ 4 ಭಾಗಗಳಿದೆ ವೀರಪ್ಪನ್ ಬಗ್ಗೆ. 2000 ರೂಪಾಯಿ ಆ ಪುಸ್ತಕದ ಬೆಲೆ ಅದು. ಹೀಗಾಗಿ ನಾನು ಶಿವಸುಬ್ರಹ್ಮಣ್ಯಂ ಸರ್ನ ಎಲ್ಲಿ ವೀರಪ್ಪನ ಭೇಟಿ ಆಗ್ತಾರೆ ಅಲ್ಲೇ ಸಂದರ್ಶನ ಮಾಡ್ತಾ ಹೋಗಿದ್ದೇನೆ. ದಯವಿಟ್ಟು ತುಂಬಾ ರೋಚಕ ಅದ್ಭುತವಾಗಿ ಕಥೆಗಳನ್ನ ಹೇಳ್ತಾರೆ. ನಿಮ್ಗೆಲ್ಲರಿಗೂ ವೀರಪ್ಪನ್ ಕಥೆಗಳನ್ನ ಯಾರೆಲ್ಲ ಕೇಳ್ತೀರಾ, ಕತೆ ಹೇಳುವುದು ಒಂದು ವಿಭಿನ್ನವಾದ ಶೈಲಿ. ನೀವು ಸಿನಿಮಾ ನೋಡಿದಾಗ ಒಂದು ಫೀಲ್ ಬಂದ್ರೆ, ಒಂದು ಇನ್ನೊಂದು ಕಡೆ ವೆಬ್ ಸೀರೀಸ್ ನೋಡಿದಾಗ ಒಂದು ಫೀಲ್ ಬಂದ್ರೆ, ಅವ್ರದ್ದೇ ಒಂದು ಆಂಗಲ್ ಅಲ್ಲಿ ಹೇಳ್ತಾ ಹೋದಾಗ ಅಷ್ಟೇ ಕುತೂಹಲ. ನಾನು ಕತೆ ಕೇಳಿದ ನಂತರ ಅವ್ರನ್ನ ಪರಿಚಯ ನಾನು ಕೊಡ್ತಾ ಇದ್ದೇನೆ. ಸೊ ಹೀಗಾಗಿ ನನ್ಗೆ ಅದ್ಭುತವಾಗಿ ಕುತೂಹಲ ಅನ್ನಿಸ್ತು. ತುಂಬಾ ಧನ್ಯವಾದ ಸರ್, ಇಷ್ಟೊತ್ತು ಸಮಯ ಕೊಟ್ಟು ನಮ್ಗೆ ಮಾತಾಡಿದಕ್ಕೆ ತುಂಬಾ ಧನ್ಯವಾದ ಸರ್. ವೀರಪ್ಪನ್ಗೆ ನೋಡ್ಲಿಕ್ಕೆ ಹೋಗುವಂತ ಆಫರ್ ಹೇಗೆ ಬರುತ್ತೆ ಸರ್ ತಮಗೆ? ತಾವು ಎಲ್ಲಿರ್ತೀರಾ ಮೂಲತಃ? ತಮ್ಮ ಊರು ಯಾವುದು ಸರ್?
ನಮ್ಮೂರು ಫಾರೆಸ್ಟ್ ಪಕ್ಕ ಇಲ್ಲ. ಈರೋಡು ಡಿಸ್ಟಿಕಲ್ಲಿ ಫಾರೆಸ್ಟ್ ಈರೋಡ್ರಿಂದ ನಾರ್ತ್ ಸೈಡ್ 50 ಕಿಲೋಮೀಟ್ರಿಗೆ ಆ ಕಡೆ ಬರುತ್ತೆ. ನಮ್ಮೂರು ಈರೋಡ್ರಿಂದ 50 ಕಿಲೋಮೀಟ್ರ್ ಸೌತಲ್ಲಿದೆ. ನಮ್ಮ ಅಲ್ಲಿಗೂ ವೀರಪ್ಪನ್ ಇದ್ದ ಕಾಡಿಗೂ ಒಂದು 100 ಕಿಲೋಮೀಟರ್ ದೂರ ಬರುತ್ತೆ. ಆ ಟೈಮ್ನಲ್ಲಿ ನಾನು ಫ್ರೀಲ್ಯಾನ್ಸ್ ಜರ್ನಲಿಸಮ್ ಆಗಿ ತಮಿಳ್ ಮ್ಯಾಗಝೀನ್ಗಳಿಗೂ ಸುಮಾರು ಒಂದು 4 ಮ್ಯಾಗಝೀನ್ಗಳಿಗೆ ನ್ಯೂಸ್ ಬರೆದುಕೊಂಡಿದ್ದೀನಿ. ಆ ಟೈಮ್ಲಿ ಕೊಯಂಬತ್ತೂರು, ಈಗ ತಿರುಪೂರ್ ಡಿಸ್ಟಿಕ್, ಈರೋಡ್ ಡಿಸ್ಟಿಕ್, ಸೇಲಂ, ನಾಮಕ್ಕಲ್, ಧರ್ಮಪುರಿ ಇದೆಲ್ಲ ಡಿಸ್ಟಿಕ್ ನಾನು ಟ್ರಾವೆಲ್ ಮಾಡಿದ್ದೀನಿ. 91-92 ಪೀರಿಯಡಲ್ಲಿ ಕೊರಿಯರ್ ಫೆಸಿಲಿಟಿ ಇಲ್ಲ, ಫ್ಯಾಕ್ಸ್ ಇಲ್ಲ. ರೈಲ್ವೆ ಸ್ಟೇಷನಲ್ಲಿ ಸ್ಪೀಡ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ನೈಟು 10 ಗಂಟೆ 10:30 ಒಳಗೆ ಪೋಸ್ಟ್ ಮಾಡಿದ ನೆಕ್ಸ್ಟ್ ಡೇ ಚೆನ್ನೈಗೆ ಪೋಸ್ಟಲ್ಲಿ ಹೋಗುತ್ತೆ. ಅದು ನೆಕ್ಸ್ಟ್ ಡೇ ಈವ್ನಿಂಗ್ 5 ಗಂಟೆ 6 ಗಂಟೆಗೆ ನ್ಯೂಸ್ ಬರೆದು ಕಳಿಸ ಅಲ್ಲಿ ಹೋಗುತ್ತೆ. ಇದೆಲ್ಲ ನ್ಯೂಸ್ ಈ ಜಾಗ ಅಲ್ಲೆಲ್ಲ ಓಡಾಡಿ ನ್ಯೂಸ್ ತಗೊಂಡು ಬಂದು ಬುಧವಾರ ಗುರುವಾರ ಟೈಮಲ್ಲಿ ನ್ಯೂಸ್ ಕಳಿಸ್ಬೇಕಂತ ನಮ್ಗೆ ಬರೆಯೋದಕ್ಕೆ ಒಂದು 4 ಗಂಟೆ 5 ಗಂಟೆ ಬೇಕಾಯಿತು. ರೈಲ್ವೆ ಸ್ಟೇಷನ್ಗೆ ಕೂತ್ಕೊಂಡು ಟೇಬಲಲ್ಲಿ ರಿಸರ್ವೇಷನ್ ಟೇಬಲ್ ಇದಲ್ವ ಅದಲ್ಲಿಯೇ ಕೂತ್ಕೊಂಡು ನ್ಯೂಸ್ ಬರೀದು. ಆ ಟೈಮ್ನಲ್ಲಿ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋಗಳು ಯಾವುದೋ ಒಂದು ಸ್ಟುಡಿಯೋ ಅಲ್ಲಿ ಪ್ರಿಂಟ್ ಮಾಡೋಕೆ ಕೊಟ್ಟಿರ್ಬೇಕು. ಅದು 9 ಗಂಟೆ ಒಳಗೆ ತಗೊಂಡು ಬಂದು ಫೋಟೋಗೆಲ್ಲ ಪುಟ್ ನೋಟ್ ಬರೆದಿಟ್ಟು ಕಳಿಸೋದಕ್ಕೆ ಮೋಸ್ಟ್ಲಿ 11-12 ಗಂಟೆ ಆಗುತ್ತೆ. ಇದು ಬೇಜಾರು. ಒಂದು ನ್ಯೂಸ್ 2 ನ್ಯೂಸೇ ಬರೆಯೋಕ್ಕಾಗುತ್ತೆ. 4 ನ್ಯೂಸ್ ಇದಲ್ಲ ನಾವು ಒಂದೇ ಬರೆಯೋಕ್ಕಾಗುತ್ತೆ. ನಮ್ಗೆ ಸಿಕ್ಕಿದ ಟೈಮೇ ಅದು 3 ಅವರ್ಸ್ ಇರಬೇಕು. ಇನ್ನೊಂದು 2 ನ್ಯೂಸ್ ನಮ್ಮ ಕಳ್ಸೋಕ್ಕೆ ಟೈಮ್ ಇಲ್ಲ. ವೀಕ್ಲಿ ಒಂದು ಸ್ಥಾನ ಮ್ಯಾಗಝೀನ್ ಅಲ್ಲ, ವೀಕ್ಲಿ ಮ್ಯಾಗಝೀನ್ ಅಲ್ಲ. ಆ ಟೈಮ್ನಲ್ಲಿ ಆಫೀಸಲ್ಲಿ ಎಡಿಟರ್ಗಳು ಏನು ಹೇಳ್ತಾರೆ, ನೀ ಇಲ್ಲಿ ಬಂದ್ಬಿಡು, ಟ್ರೈನಿಗೆ ಟಿಕೆಟ್ ಬಂದು ಚೆನ್ನೈಗೆ ಬಂದ್ಬಿಡು. ಚೆನ್ನೈಗೆ ಬಂದ್ಬಿಟ್ಟು ಅಲ್ಲಿ ಬೆಳಿಗ್ಗೆ 7 ಗಂಟೆಗೆಲ್ಲ ಆಫೀಸ್ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಊಟ ಗೀಟ ಮಾಡಿಬಿಟ್ಟು ಬರೀದೇ ಹಾಕಿದ ಈವ್ನಿಂಗ್ 5-6 ಗಂಟೆವರೆಗೆ ಬುಕ್ ಬರೆಯೋಕ್ಕಾಗುತ್ತೆ. ಸರಿ ಮ್ಯಾಟ್ರ್ಗಳು ನ್ಯೂಸ್ ಬರೀದು ಕೊಡೋಕ್ಕಾಗುತ್ತೆ. ಪ್ರಿಂಟ್ ಎಲ್ಲ ಅಲ್ಲಿ ಹೋಗಿ ಮಾಡಿದ ಸ್ವಲ್ಪ ನಮ್ಗೆ ಕೆಲಸ ಕಡಿಮೆ. ಇದೇ ರೀತಿಯಲ್ಲಿ ನಾನು ವೀಕ್ಲಿ ಒನ್ಸ್ ಚೆನ್ನೈಗೆ ಹೋಗೋದು ಬರೋದು. ಸೊ ಮಂಗಳವಾರ ಈವ್ನಿಂಗ್ ಇಲ್ಲಿಂದ ಬಿಟ್ಟ ಬುಧವಾರ ಅಲ್ಲಿದ್ದು, ಇನ್ನೊಂದು ಗುರುವಾರ ಅಲ್ಲಿ ಏನೋ ಒಂದು ಮುಗಿಸ್ಕೊಂಡು ಶನಿವಾರ ಅಲ್ಲ ಭಾನುವಾರ ರಿಟರ್ನ್ ಬಂದಿದ್ದೆ ಜಾಗಕ್ಕೆಲ್ಲ ಓಡಾಡಬೇಕು. ಜಾಗಗಳಿಗೆ ಎಲ್ಲ ಡಿಸ್ಟಿಕ್ಗಳಿಗೂ ಅಲ್ಲಿ ಊರಲ್ಲಿ ಏನೇನು ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಎಲ್ಲ ಹೋಗ್ಬೇಕು. ಈ ಟೈಮಲ್ಲಿ ಚೆನ್ನೈಲಿ ಒಂದು ವಾರಕ್ಕೆ 2 ದಿವಸ ನಾನು ಚೆನ್ನೈಲಿ ಇರಬೇಕು, ಮೆಡ್ರಾಸ್ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು. ಆ ಟೈಮ್ಲಿ ಅಲ್ಲಿದ್ದ ರಿಪೋರ್ಟರ್ಗಳೆಲ್ಲ ಏನು ಹೇಳ್ತಾರೆ, ನೀ ಏನಪ್ಪ ಸೇಲಂ, ಧರ್ಮಪುರಿ, ನಾಮಕ್ಕಲ್, ಈರೋಡ್ ಎಲ್ಲ ಹೊಡೆದಿದ್ರೆ ಅದೇ ಜಾಗ ಅಲ್ಲಿ ವೀರಪ್ಪನ್ ಇದ್ದಾನೆ, ನೀ ವೀರಪ್ಪನ ಭೇಟಿ ಮಾಡಕ್ಕೆ ನೋಡಿ. ಇದೇನು ಮರ್ಡರ್ ಆಯ್ತು, ಪೊಲಿಟಿಕಲ್ ಪ್ರಾಬ್ಲಮ್, ಸೋಷಿಯಲ್ ಪ್ರಾಬ್ಲಮ್ದು ನ್ಯೂಸ್ ತಗೊಂಡು ಬರೋದಲ್ಲ, ಬೇಡ, ವೀರಪ್ಪನ ಭೇಟಿ ಹಾಕೋಕೆ ಒಂದು ಟ್ರೈ ಮಾಡಿ. ಆ ಟೈಮ್ನಲ್ಲಿ ನಾನು ದ್ರಾವಿಡರ್ ಕಳಗಂ, ಪೆರಿಯಾರ್ ಫಾಲೋಯರ್ಸ್, ಪೆರಿಯಾರ್ ಮೂವ್ಮೆಂಟಲ್ಲಿ ನಾನು ಟ್ರಾವೆಲ್ ಮಾಡಿಕೊಂಡಿದ್ದೀನಿ. ಅದೇ ಮೂವ್ಮೆಂಟಲ್ಲಿ ಕೊಳತ್ತೂರು ಮಣಿಯಣ್ಣ ಇದ್ದಾರೆ. ಅವರು ನನಗೆ 89ರಿಂದ ಪರಿಚಯ. ಕೊಳತ್ತೂರು ಮಣಿಯಣ್ಣ ಹತ್ರ LTT ನ್ಯೂಸ್ ಸುಮಾರು ಮಾತಾಡಿದ್ದೀನಿ. ವೀರಪ್ಪನ ಗಾಡಿಗಳು ಅದು ಜಾಗ ನಮ್ಗೆ ಗೊತ್ತೂ ಇಲ್ಲ, ಅದು ಯಾವ ರೀತಿಯಲ್ಲಿದೆ, ಪಬ್ಲಿಕ್ ಎಲ್ಲ ಇದ್ದಾರೆ ಏನು ಗೊತ್ತಿಲ್ಲ. ಆ ನ್ಯೂಸ್ಗಳಿಗೂ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಳತ್ತೂರು ಮಣಿಯನ್ನ ಮಾತಾಡೋಕ್ಕೆ ಸುಮಾರು ಟೈಮ್ ಮೀಟ್ ಮಾಡಿದ್ದೀನಿ. ಒಂದು ಸಾರಿ ಚೆನ್ನೈಲಿದ್ದ ರಿಪೋರ್ಟರ್ಸ್ಗಳು ಫ್ರೆಂಡ್ಗಳೆಲ್ಲ ವೀರಪ್ಪನ ಭೇಟಿ ಮಾಡಿ ಅಂತ ಹೇಳಿದಾರಲ್ವ, ಆ ಮುಖಾಂತರ ಕೊಳತ್ತೂರು ಮಣಿಯನ್ನ ಹತ್ರ ನಾನು ಮಾತಾಡಿದ್ದೀನಿ. ಅಣ್ಣ ವೀರಪ್ಪನ ಭೇಟಿ ಮಾಡಲ್ಲ ಅಂತ ಒಂದು ಐಡಿಯಾ ಇದೆ, ಯಾವುದೋ ಒಂದು ಮಾಡ್ಬೇಕಣ್ಣ ಅವ್ರಿಗೆ. ಫಸ್ಟ್ ಅವ್ರು ಹೇಳಿದ್ರ ಏನು ಪ್ರಾಬ್ಲಮ್ ಇಲ್ಲ, ವೀರಪ್ಪನ ನಮ್ಮ ಊರ ಕಡೆ ಅಲ್ಲಿ ಹಳ್ಳಿ ಕಡೆ ಎಲ್ಲ ಬರ್ತಾರೆ. ಊರಲ್ಲಿ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್, ಸಿವಿಲ್ ಡಿಸ್ಟ್ರಿಬ್ಯೂಟ್, ದೇವಸ್ಥಾನ ಪ್ರಾಬ್ಲಮ್, ಕಮ್ಯುನಲ್ ಪ್ರಾಬ್ಲಮ್, ಇದೆಲ್ಲ ಪೊಲಿಟಿಕಲ್ ಪ್ರಾಬ್ಲಮ್ ಎಲ್ಲಾಮೇ ಪಬ್ಲಿಕ್ ಎಲ್ಲ ಒಂದು ಜಾಗ ಕಾಡೊಳಗೆ ಕರೀದು ಅವರೆಲ್ಲ ಮಾತಾಡ್ತಾರೆ, ಎಲ್ಲ ಕಾಂಪ್ರಮೈಸ್ ಮಾಡಿ ಕೊಡ್ತಾರೆ. ಒಂದು 2-3 ದಿವಸ ಮುಂಚೆ ಕೂಡ ಒಂದು ಊರು ಪಬ್ಲಿಕ್ ಎಲ್ಲ ಹೋಗಿ ಮೀಟ್ ಮಾಡಿಬಿಟ್ಟು ಬಂದೇನೆ ಹೇಳಿದ್ದಾರೆ. ಕಾಡು ಫಾರೆಸ್ಟ್ ರೆವಿನ್ಯೂ ಲ್ಯಾಂಡ್ ಬಿಟ್ಟು ಆ ಕಡೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಅವ್ರು ಇದ್ದಾರೆ. ಬಟ್ ಎಲ್ಲಿ ಯಾವ ಟೈಮಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ. ಮೀಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇಲ್ಲ, ಒಂದೇ ಪ್ರಾಬ್ಲಮ್, ನೀವು ಮೀಟ್ ಮಾಡಿದ ಮಿನಿಮಮ್ 2 ಇಯರ್ಸ್ ಜೈಲೊಳಗೆ ಹೋಗ್ಬೇಕು, ಫಸ್ಟ್ ಕಂಡೀಷನ್ ಅದು. ಇದು ನೀವು ಓಕೆ ನಾ ಮೀಟ್ ಮಾಡವ, ನಾನು ಯೋಜನೆ ಮಾಡಿ ಹೇಳಿದ್ದೀನಿಲ್ಲ, ಹೇಳೋಕ್ಕಾಗಿಲ್ಲ. ಏನೋ ಅವರು ಅಷ್ಟು ಇಂಟ್ರೆಸ್ಟ್ ಆಗಿದ್ದಾರೆ, ಅದು ರಿಯಲ್ ಅದೇ ಪ್ರಾಬ್ಲಮ್ ಬರ್ತದೆ. ಅವರು ಅದು ಲೈಕ್ ಮಾಡೋದಿಲ್ಲ, ಯಾವ್ದಿಂದ ನಾಳೆ ಮಾತಾಡ್ತೀನಿ ನಾಳೆ ಬಿಟ್ಟು ಮಾತಾಡಿದ್ದೀನಿಲ್ಲ, ಅವರು ಇಂಟ್ರೆಸ್ಟ್ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಇಮಿಡಿಯೇಟ್ ಮಾತಾಡ್ಬೇಕು. ಓಕೆನಾ, ನಾನೊಂದು 1-2 ವರ್ಷ ಒಳಗೆ ಹೋಗಿ ರೆಡಿ ಮಾತಾಡಲ್ಲ, ಮೀಟ್ ಮಾಡೋಕ್ಕೆ ಅರೇಂಜ್ ಮಾಡಿ. ನಾನು ನೀವು ಮಾತ್ರ ಒಳಗಡೆ ಹೋದು ಪ್ರಾಬ್ಲಮ್ ಇಲ್ಲ, ನಾನು ನಿಮ್ಮ ಜೊತೆಲಿ ಬರ್ಬೇಕಾಯ್ತೆ. ಯಾರು ಹೇಳಿದ್ರು? ಕೊಳತ್ತೂರು ಮಣಿಯವರು. ನಿಮ್ಮ ಜೊತೆಲಿ ನಾನು ಬರ್ಬೇಕೆ, ನನಗೂ 1 ವರ್ಷ ಜೈಲಲ್ಲಿ ಇರ್ಬೇಕಾಯ್ತೆ, ಪ್ರಾಬ್ಲಮ್ ಬರುತ್ತೆ அப்படின்னு. ಆಮೇಲೆ ಅವ್ರು ಹೇಳಿದಾರೆ, ಇದು ಪ್ರಾಬ್ಲಮ್ದು ಎಲ್ಲಾಮೇ ಇದರಿಂದ ಡೈವರ್ಟ್ ಆಗಿ ಬೇರೆ ಕೆಲ್ಸಕ್ಕೆ ಹೋಗಿದ್ದ. ವೀರಪ್ಪನ ಯಾರ್ದ ನೋಡುದು, ಕಾಡೊಳಗೆ ಏನು ನಡೀತಿ ಎಂದು ನಮ್ಗೆ ಗೊತ್ತಾಗಬೇಕಂತ ನಾವು ಜೈಲು ಹೋಗೋದು ಸಾಧ್ಯವೇ, ಜೈಲು ಹೋಗ್ಬೇಕೆ, ನಾನು ಅರೇಂಜ್ ಮಾಡಿದ್ದೀನಿ ಬಿಡಿ. ಅವರು ಪ್ರತಿ ಶುಕ್ರವಾರ ಈವ್ನಿಂಗ್ 4 ಗಂಟೆಗೆ ಈ ರೋಡ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರತ್ನಸ್ವಾಮಿ ಎಂದು ಅಣ್ಣ ಇದ್ದಾರೆ. ಅವರು ಟ್ರ್ಯಾಕ್ಟರ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರು ಪೆರಿಯಾರ್ ಮೂವ್ಮೆಂಟ್ ದ್ರಾವಿಡರ್ ಕಳಗಮಲ್ಲಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಅವರೊಂದು ಅಂಗಡಿ ಆಗಿದ್ದಾರೆ. ಆ ಅಂಗಡಿಗೆ ಪ್ರತಿ ಶುಕ್ರವಾರ ಈವ್ನಿಂಗ್ 4 ಗಂಟೆ ಕೊಳತ್ತೂರು ಮಣಿಯನ್ನ ಅಲ್ಲಿ ಬಂದ್ಬಿಡ್ತಾರೆ.
6 ಗಂಟೆ 7 ಗಂಟೆ ವರೆಗೆ ಅಲ್ಲಿ ಪಾರ್ಟಿ ಪ್ರಾಬ್ಲಮ್ ಪಬ್ಲಿಕ್ಸ್ ಎಲ್ಲ ಮೀಟ್ ಮಾಡಿಬಿಟ್ಟು 7 ಗಂಟೆ ಮೇಲೆ ಈರೋಡ್ರಿಂದ ಅವ್ರ ಮನೆಗೆ ಕೊಳತೂರ್ಗೆ ಹೋಗ್ತಾರೆ. ಇದು ರೆಗ್ಯುಲರ್. ನಾನು ಪ್ರತಿಯೊಂದು ಶುಕ್ರವಾರ ಈವ್ನಿಂಗ್ 4 ಗಂಟೆ 5 ಗಂಟೆಗೆ ಅಲ್ಲಿ ಹೋಗಿದ್ದೀನಿ. ಅப்புறம் ಜೊತೆಲಿ ಮಾತಾಡ್ತೀನಿ. ಆ ಟೈಮಲ್ಲಿ 92 ನಾನು ಮಾತಾಡಿದ್ದು ಅದು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. 93 ಪೊಂಗಲ್ ಆಗ ಕಂಪ್ಲೀಟ್ ಆಯ್ತು. January 14th ಒಂದು 5-6 ದಿವಸ ಬಿಟ್ಟು ಒಂದು ಸಾರಿ ನಾನು ಮೀಟ್ ಮಾಡಿದ್ದೀನಿ. ಮೀಟ್ ಮಾಡೋ ಟೈಮಲ್ಲಿ ಏನು ಹೇಳಿದ್ರೆ, ನಾನು ವೀರಪ್ಪಣ್ಣ ಎಲ್ಲಿದ್ದಾರೆ ನೋಡೋದನ್ನೆಲ್ಲ ಫಾಲೋ ಮಾಡಿಕೊಂಡಿದ್ದೀನಿ. ಧರ್ಮಪುರಿಯಲ್ಲಿ ನೆರುಪೂರ್ದು ಒಂದು ಜಾಗ. ನೆರುಪೂರಲ್ಲಿ ಪೊಲೀಸ್ ಇನ್ಫಾರ್ಮರ್ ಸಿನ್ನಪ್ಪಣ್ಣನು ಒಬ್ಬನಿದ್ದಾನೆ. ಅವನಿಗೆ 3 ಮಕ್ಕಳು, ಹೆಂಡತಿ, ಅವನು ಒಂದು 5 ಜನ 6 ಜನ ಫ್ಯಾಮಿಲಿ ಇರ್ತಾರೆ. ಲಾಸ್ಟ್ ಪೊಂಗಲ್ ಅನ್ನಕ್ಕೆ January 14th ಈವ್ನಿಂಗ್ ವೀರಪ್ಪನ್ ಗ್ಯಾಂಗ್ ಅಲ್ಲಿ ಬಂದದ್ದು. ಸಿನ್ನ ಪೊಣ್ಣು ಪೊಲೀಸ್ ಇನ್ಫಾರ್ಮೆಂಟ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲಿ ವೀರಪ್ಪನ್ ಫಾಲೋಯರ್ಸ್, ವೀರಪ್ಪನ್ ಸಪೋರ್ಟ್ ಮಾಡಿದವರು, ಇವನಿಗೆ ಯಾರೆಲ್ಲ ಅಗೇನ್ಸ್ಟ್ ಆಗಿ ಗೊತ್ತಾಗಿದಾರೋ ಅವ್ರಿಗೆಲ್ಲ ಇವನು ವೀರಪ್ಪನ್ ಸಪೋರ್ಟ್ ಸುಳ್ಳು ಹೇಳಿ ಪೊಲೀಸ್ ಅವರು ಸುಮಾರು ಜನ ಹೇಳಿಕೆ ಹಾಕಿದ್ದಾರೆ. 1-2 ಜನ ಫೈರ್ ಹಾಕಿ ಸಾಯಿಸ್ಬಿಟ್ಟಾರೆ, ಎನ್ಕೌಂಟರ್ ಮಾಡಿಬಿಟ್ಟಾರೆ. ಇದು ವೀರಪ್ಪನ ಗೊತ್ತಾಗಿ ವೀರಪ್ಪನ್ ಲಾಸ್ಟ್ ಪೊಂಗಲ್ಗೆ ಒಂದು ದಿವಸ ಆಫ್ಟರ್ January 15th ಬಂದು ಸಿನ್ನ ಪೊಣ್ಣು, ಅವನ ಹೆಂಡತಿ, 3 ಮಕ್ಕಳು, 5 ಜನವೇ ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿದ್ದಾನೆ. ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿ ಅವನು ಏನು ಮಾಡಿದಾನೋ ಗೊತ್ತಿಲ್ಲ. ಬಟ್ ಪೊಲೀಸ್ ಇನ್ನ ಅದು ಬಾಯ್ಬಿಟ್ಟಿಲ್ಲ, ಸೈಲೆಂಟ್ ಆಗಿದ್ದಾರೆ. ಇದೊಂದು ನ್ಯೂಸ್, ಕನ್ಫರ್ಮ್ ನ್ಯೂಸ್. ಆ ಟೈಮಲ್ಲಿ ನಮಗೆ ನೆರುಪೂರ್ ಎಲ್ಲಿದೆ, ನಾಗಮರೆ ಅವನು ಸ್ವಂತ ಊರು ಎಲ್ಲಿದೆಲ್ಲ ಗೊತ್ತಿಲ್ಲ. ಸರಿ, ನಾನು ಫಾಲೋ ಮಾಡ್ಲಂಡು ಆ ಕಡೆ ಹೋಗಿದ್ದೀನಿ. ಆ ಕಡೆ ಹೋಗಿದ್ದ ಒಂದು 10 ದಿವಸ ಮುಂಚೆ ಅವನು ಅಬ್ಸ್ಕ್ಯಾಂಡಿಂಗ್ ಎಲ್ಲಿ ಹೋಗಿದ್ದಾನೆ ಏನು ಗೊತ್ತಿಲ್ಲ. ವೀರಪ್ಪನೇ ಒಂದು ಕಿಡ್ನಾಪ್ ಮಾಡಿ ಹೋಗಿದ್ದು ಗೊತ್ತು ಒಂದು ನ್ಯೂಸ್. ಈ ಕಡೆ STF SP ಗೋಪಾಲಕೃಷ್ಣನ್ ಟೀಮಲ್ಲಿ ನಾನು ಮಾತಾಡಿದ್ದೀನಿ. ಕ್ಯಾಂಪ್ ಆಫೀಸ್ ಹೋಗಿ ಮಾತಾಡಿದ್ದೀನಿ. ಅವರು ಸಿಕ್ಕಿಲ್ಲ, ಅವರು ಸಬಾರ್ಡಿನೇಟ್ ಸಿಕ್ಕಿದ್ದಾರೆ. ಮಾತಾಡಿದ ಇಲ್ಲ ನಮ್ಗೆ ಯಾರು ಹತ್ರ ಇನ್ಫಾರ್ಮರ್ ಇಲ್ಲ, ನಾವು ಯಾರೇ ಇನ್ಫಾರ್ಮರ್ ಮಾಡಿಕೊಂಡು ವೀರಪ್ಪನ ಹಿಡಿಯೋದಿಲ್ಲ, ನಾವು ಟ್ರೈ ಮಾಡಲ್ಲ. ಅದೇನು ಸುಳ್ಳಾಗಿರ್ಬೇಕು. ಅವನು ಎಲ್ಲಿ ಹೋಗಿದ್ದಾನೆ ಏನಂದ, ಅದು ಧರ್ಮಪುರಿ ಡಿಸ್ಟ್ರಿಕ್ಟ್. ಆ ಕಡೆ SP ಹತ್ರ ನೀವು ಮಾತಾಡ್ಬೇಕು, ನಮ್ಗೇನು ಗೊತ್ತಿಲ್ಲ ಅಂತಾರೆ ಅಂದ್ರು. ನೀವು ಹೋಗಿದ್ರ? ಹೋಗಿ ವಿಚಾರ ಮಾಡಿದೆ. ಇದು ನಮ್ಮ ಆ ಟೈಮಲ್ಲಿ ಪೊಲೀಸ್ ಸೇದಿಯಿಂದ ಒಂದು ಮ್ಯಾಗಝಿನ್ ನ್ಯೂಸ್ ಹಾಕಿದ್ದು. ನ್ಯೂಸ್ ಮಾಡಿದ್ದೀನಿ. ಮೋಸ್ಟ್ಲಿ ಒಂದು 5 ಜನ ಆ ಮ್ಯಾಗಝಿನ್ ಅಲ್ಲಿ ಚಿನ್ನಪ್ಪಣ್ಣು ಹೋಗಿದ್ದಾನೆ ಅಂತ ಹೋಗಿದ್ದಾನೆ. ಸಾಯಿಸಿರ್ಬೇಕು. ಏನಂದ್ರೆ ವೀರಪ್ಪನ್ ಇನ್ಫಾರ್ಮರ್ ಎಲ್ಲ ಸಾಯಿಸ್ತಾರೆ, ಕ್ವಶನ್ ಮಾರ್ಕ್. ಅದೇ ಯಾವ್ದು ಮೋಸ್ಟ್ಲಿ ಅವ್ರು 6 ಊರಲ್ಲಿ ಜೀವ ಇಲ್ಲ. ಈಗ 5 ಜನ ನ್ಯೂಸ್ ಹಾಕ್ತೀನಿ. ಆ ನ್ಯೂಸ್ ಪೇಪರ್ ಆ ಕಡೆ ಅಲ್ಲಿ ಕಡೆ ಎಲ್ಲ ರೀಚ್ ಆಗಿದೆ. ಎಲ್ಲರಿಗೂ ಇದೇನು ನ್ಯೂಸ್ ಬಂದು ಇದು ನಿಜ, ಇದು ವೀರಪ್ಪನ್ ಗ್ಯಾಂಗ್ ಕೊಂಡು 5 ಸರ್ ಸಾಯಿಸ್ಬಿಡ್ತಾರೆ ಅಂತೆಲ್ಲ ನ್ಯೂಸ್ ಆ ಕಡೆ ಎಲ್ಲ ಪಬ್ಲಿಷ್ ಆಯಿತು. ಈ ಬುಕ್ ವೀರಪ್ಪನ್ಗೆ ನೆಕ್ಸ್ಟ್ ಒಂದು 1 ವೀಕ್ ಅಲ್ಲ 10 days ಅಲ್ಲಿ ತಂಡ, ನಾಯಕನ ತಂಡ ಇದೆಯಲ್ಲ ಜಾಹವನಲ್ಲಿಂದ 2 ಜನ ಕಾಡೊಳಗೆ ದನ ಕುರಿ ಮೇಯ್ಸಲ್ಗೆ ಕರ್ಕೊಂಡು ಹೋಗಿದ್ದಾರೆ. ವಾಪಸ್ ಬರೋ ಟೈಮಲ್ಲಿ ಈ ಥರ ಕಾಡೊಳಗೆ ಒಂದು ಜಾಗ ಅಲ್ಲಿ ಯಾರೋ ಒಬ್ಬನು ಕುತ್ಕೊಂಡಿದ್ದಾನೆ. ಅದು ಮೇಕ ಇಬ್ರು ಹೋಗಿ ಬರ್ತಾರಲ್ವಾ, ಅವನು ಬೇರೆ ಕಡೆ ನೋಡಿದ ಟೈಮಲ್ಲಿ ಅವನು ವೀರಪ್ಪನ್ ಗ್ಯಾಂಗ್ ಪರ್ಸನ್ ಒಬ್ಬನು ಅಯ್ಯಂದೊರೆಯಿಂದ. ಅವ್ನು ಯಾವುದೋ ಒಂದು ಕೆಲಸಕ್ಕಾಗ ಕಾಡೊಳಗೆ ಬಂದ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಕೆಳಗೆ ಕಲ್ಟಿ ಒಂದು ಮರ ಪಕ್ಕ ಹಾಕಿಬಿಟ್ಟು ಮೋದ್ರ ಚೈನ್ ಇದೆಲ್ಲ ಚಿನ್ನ ಎಲ್ಲ ಆಗಿದಲ್ವಾ, ಅದೆಲ್ಲ ಒಂದು ಜಾಗ ಅಲ್ಲಿ ಮಾಡಿಬಿಟ್ಟು ಸುಮಾರು ಒಂದು 500 rupees ಏನೋ ಕಡಿಮೆ ದುಡ್ಡು ಮಾಡ್ತಾ ಎತ್ಕೊಂಡು ಕಾಡೊಳಗೆ ಬಿಟ್ಟು ಹೊರಗಡೆ ಹೋಗಿ ಊರಲ್ಲಿ ಏನೋ ಪರ್ಚೇಸ್ ಮಾಡಿಕೊಂಡು ಬಂದು ತಿರ್ಗಾ ಆ ಜಾಗ ಅಲ್ಲಿ ಡ್ರೆಸ್ ಎಲ್ಲ ಬಟ್ಟೆ ಹಾಕೊಂಡು ವಾಪಸ್ ಕಾಡೊಳಗೆ ಹೋಗುದು. ಓ, ಊರಿಗೆ ಹೋಗುವತ್ತಿಗೆ ಡ್ರೆಸ್ ಹಾಕೊಂಡು ಹೋಗ್ತಾ ಇರಲಿಲ್ಲ. ಲುಂಗಿ ಬನಿಯನ್ ಅಷ್ಟೇ, ಆತರ ಹೋಗ್ತಾರೆ. ಇದನ್ನ ಒಳಗೆ ಇಟ್ಬಿಡೋದು ಡ್ರೆಸ್ ಎಲ್ಲ. ಹೌದು, ಅದು ಹೊರಗೆ ಇಟ್ಟ ಜಾಗವೇ ಇಂದ ಮೇಕೆ ಗುರಿ ಕಾಡಿಗೆ ಮೇಸಲ್ಗೆ ಹೋಗಿ ಬಂತಾನಲ್ವಾ, ಇವನು ನೋಡಿದಾರೆ, ಇಬ್ರು ಡ್ರೆಸ್ ನೋಡಿದಾರೆ. ಅದೆಲ್ಲ ಏನ್ ಮಾಡಿದಾರೆ ಗೊತ್ತಾಗ್ಬಿಟ್ಟು ತಿರ್ಗಾ ಅಲ್ಲಿ ಹೊಡಿ ಚರ್ಚ್ ಮಾಡಿದಾರೆ. ಅದ್ರಿಂದ ಒಂದು 4,000 ಚಿನ್ನ, ಒಂದು ಮೋದ್ರ ಎಲ್ಲ ಸಿಕ್ತು. ಉಂಗುರ ಕಳ್ತನ ಮಾಡಿಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಇದು ಅಯ್ಯಂದೊರೆ ಕಾಡೊಳಗೆ ಹೋಗಿ ವೀರಪ್ಪನ್ ಗ್ಯಾಂಗ್ ಅಲ್ಲಿ ಹೇಳಿದೆ. ವೀರಪ್ಪನ್ ಇನ್ವೆಸ್ಟಿಗೇಷನ್ ಟೀಮ್ ಕಳಿಸ್ತಾರೆ, ಯಾರಿದು ಮಾಡಿರ್ಬೇಕಂದ್ರೆ. ಇದು ಜಾಗ ಬಿಟ್ಟು ಇನ್ನೊಂದು 1 ಕಿಲೋಮೀಟರ್ ಆ ಕಡೆ ಹೋಗಿ ಹಳ್ಳಿ ಕಡೆ ಜನ ಇದಾರಲ್ವಾ, ಮೇಕೆ ಕುರಿ ತಗೊಂಡು ಬರೋರು, ಅವ್ರ ಹತ್ರ ವಿಚಾರಿಸ ಟೈಮಲ್ಲಿ ಬುಧವಾರ ಶುಕ್ರವಾರ ಯಾವುದೋ ಒಂದು ದಿವಸ ಆ ಟೈಮಲ್ಲಿ 6 ಗಂಟೆ ಮೇಲೆ ನಮ್ಮೂರವ ಇವನು ಇಬ್ಬರೇ ಒಳಗೆ ಹೋಗಿ ಹೊರಗಡೆ ಬಂದಾರೆ. ರೆಗ್ಯುಲರ್ ಇವರೇ ಲಾಸ್ಟ್ ಬರ್ತಾರೆ, ಇವ್ರಿಗೆ ಮೇಲೆ ಯಾರು ಬರ್ದಿಲ್ಲ. ಅವ್ರು ಇಬ್ರು ಬಿಟ್ಟಿದ್ದಾರೆ. ಇನ್ನೊಂದು ಟೀಮ್, ಇನ್ವೆಸ್ಟಿಗೇಷನ್ ಟೀಮ್ ಹೋಗಿ ಇವರು ಇಬ್ರು ಏನ್ ಕೆಲಸ ಮಾಡಿಕೊಂಡಿದ್ದಾರೆ, ಇವರು ಎಕನಾಮಿಕಲ್ ಪೊಸಿಷನ್ ಈಗ ಏನಿದೆ ನೋಡಿ. ಅವನು ಒಂದು 4,000 ಚಿನ್ನ ಸಿಗ್ತಿಲ್ವಾ, ಅದೆಲ್ಲ ಸೇಲ್ ಮಾಡಿ ಎಣ್ಣೆ ಹೊಡೆದ್ಬಿಟ್ಟು ಡೈಲಿ ಫಿಲ್ಮ್ಗೆ ಹೋಗುದು, ಶೋ ಮಾಡುದು, ಹೊಸ ಬಟ್ಟೆ ತಗೊಂಡು ಬರೋದು, ಚಪ್ಪಲ್ ಹೊಸ ತಗೊಂಡು ಬರೋದು, ಈ ಥರ ಎಲ್ಲ ಮಾಡಿಕೊಂಡಿದ್ದಾರೆ. ವೀರಪ್ಪನ ಗೊತ್ತಾಯ್ತು ಇವರು ಇಬ್ಬರೇ ಮಾಡಿದ್ದಾರೆ. ನೆಕ್ಸ್ಟ್ ಡೇ 6 ಗಂಟೆ ಮೇಲೆ ಅವನು ಕಾಡೊಳಗೆ ಬಿಟ್ಟು ಔಟ್ ಸೈಡ್ ಹೋದಾರಲ್ವಾ, 6 ಗಂಟೆ ವೀರಪ್ಪನ ಗ್ಯಾಂಗ್ ಅವರು ಅರೆಸ್ಟ್ ಮಾಡಿ ಕಾಡೊಳಗೆ ತಗೊಂಡೋಗಿದ್ದಾರೆ. ತಗೊಂಡೋಗೋ ಟೈಮಲ್ಲಿ ವೀರಪ್ಪನ ಗ್ಯಾಂಗ್ ಇದೆ ಒಂದು ಜಾಗ ಅಲ್ಲಿ ಇಲ್ಲ. ಇವರೆಲ್ಲ ಅರೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಮಡಗಿಬಿಟ್ಟು ವೀರಪ್ಪನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ವೀರಪ್ಪನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತಾರೆ. ಅಲ್ಲಿ ಬೇರೆ ಜಾಗಗಳಿಂದ ಅಲ್ಲಿ ಬರ್ತಾರೆ.
ಬಂದು ಅವರು 11 ಗಂಟೆ 12 ಗಂಟೆಗೆಲ್ಲ ಇಬ್ಬರು ಕೂತ್ಕೊಂಡು ವಿಚಾರ ಮಾಡಿದ್ದಾರೆ. ನೀವೇನು ಕೆಲಸ ಮಾಡಿದಿರಿ, ನಿಮ್ಮ ತಂದೆ ಯಾರು, ತಾಯಿ ಯಾರು, ನಿಮ್ಮ ಊರಲ್ಲಿ ಯಾರೆಲ್ಲ ನಿಮ್ಗೆ ಗೊತ್ತು, ನಿಮ್ಮ ಹೆಸರೇನು ಎಲ್ಲ ವಿಚಾರಿಸಿಕೊಂಡಿದ್ದ ಟೈಮಲ್ಲಿ ನಮ್ಮ ಹುಡುಗರು ಅಯ್ಯಂದರ ಈ ಥರ ಚಿನ್ನ ದುಡ್ಡೆಲ್ಲ ಮಡಿಬಿಟ್ಟು ಹೋಗಿದ್ದಾನೆ, ನೀವು ಬ್ರೇಕ್ ಎಲ್ಲ ಮಾಡಿದ್ದೀರಿ, ಕಳ್ಳತನ ಮಾಡಿದ್ದೀರಿ, ಅದು ಎಲ್ಲಿ ಸೇಲ್ ಮಾಡಿದೆ, ಎಷ್ಟು ಸೇಲ್ ಮಾಡಿದೆ ಅಂತ ಮಾತಾಡಿಕೊಂಡಿದ್ದ ಟೈಮಲ್ಲಿ ವೀರಪ್ಪನ್ ಗ್ಯಾಂಗ್ ಅವರು ಎಲ್ಲ ಸುತ್ಕೊಂಡು ನಿಂತ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ. ಇನ್ನೊಬ್ಬ ತಮ್ಮ ಅರ್ಜುನ ಬೆಪ್ಪನ್ ಮಾಡಿಬಿಟ್ಟು ಕೆಳಗೆ ಕೂತ್ಕೊಂಡಿದ್ದಾರೆ. ಇಲ್ಲಿಂದ ಇಬ್ರು ಒರೇ ಹುಡುಕ ಏನ್ ಮಾಡಿದಾನೆ, ಒಬ್ಬ ಮಾತ್ರ ಏನ್ ಮಾಡಿದಾನೆ, ಬೇಗ ಅರ್ಜುನನ್ ಗನ್ ಮೇಳ ಕೈ ಹಾಕಿದಾನೆ. ಕೈ ಹಾಕಿದು ಗನ್ ತಕೊಂಡು ವೀರಪ್ಪನ ಫೈರ್ ಮಾಡಿದಕ ಇಲ್ಲ ಅದು ನೋಡಿದಕ ಅದು ನಮ್ಗೆ ಗೊತ್ತಾಗಿಲ್ಲ. ಇದು ಸೇತುಗುಳಿ ಗೋವಿಂದ ನಂದು ಕೊಳಂದಾನ್ ಆ ಕಡೆ ನಿಂತ್ಕೊಂಡಿದಾರಲ್ವಾ, ಅವರು 24 hours ಅಲರ್ಟ್ ಪರ್ಸನ್, ಗನ್ ಹಿಡ್ಕೊಂಡೇ ಇರ್ತಾರೆ. ಇಟ್ಕೊಂಡಿದ್ದಾರೆ. ಇವನ್ ಗನ್ ಮೇಲೆ ಕೈ ಹಾಕಿದಾನಲ್ವಾ, ಫೈರ್ ಆಯ್ತು, ಇವನ್ ಸೆತ್ತೋಯ್ದಾನೆ. ಅವ್ರ ಮೈಂಡ್ ಏನಾಯ್ತಂದ, ಇವನ್ ಗನ್ ವೀರಪ್ಪನ್ ಅಟ್ಯಾಕ್ ಮಾಡಕ್ಕೆ ಮಾಡಿದೆ ಅಂತ ಅವನು ಫೈರ್ ಮಾಡಿಬಿಟ್ಟಾನೆ. ಆಮೇಲೆ ಇನ್ನೊಬ್ಬ ವಿಚಾರ ಮಾಡಿದೆ, ಸರ್ ಅವನಿಗೂ ಸ್ವಲ್ಪ ಬುದ್ಧಿ ಇಲ್ಲ, ಅವನು ಹುಚ್ಚ, ಯಾವ್ದೋ ಒಂದು ರೀತಿಯಲ್ಲಿ ಮಾಡಿಬಿಟ್ಟ, ನೀವು ಈ ತರ ಮಾಡಿಬಿಟ್ಟಿರ ಸ್ವಾಮಿ, ಏನಾಯ್ತಂದ್ರೆ ಹಾ ತಪ್ಪಾಗುತ್ತೆ, ಸರಿ ಚಿನ್ನ ಬೇಡ ದುಡ್ಡು ಬೇಡ ನಾಶ ಹೋಗಿ ಇವನ್ನೆಲ್ಲ ಇಲ್ಲಿ ಪರಿಲ್ ಮಾಡಿಬಿಡಲ್ಲ ಅಂತ ಅಲ್ಲಿ ಎಲ್ಲ ಬೆಂಕಿ ಹಾಕಿ ಮಾಡಿಬಿಡ್ತಾರೆ, ಅಲ್ಲೇ ಸುಡ್ತಾರೆ. ಇದು ಯಾರು ನೀರು ಹೋಗುದಿಲ್ವಾ ಜಾಗ, ಅದೇನದಾರು ರಿವರ್ ತೊರೆ ಹಳ್ಳ ಅಲ್ಲಿ ಹಾಕಿ ಬೆಂಕಿ ಹಾಕಿಬಿಟ್ಟ. ನೆಕ್ಸ್ಟ್ ಒಂದು 10 ದಿವಸ 15 ದಿವಸ ಮಳೆ ಬೇರೆದಿಲ್ಲ, ಎಲ್ಲ ವಾಪಸ್ ಅಲ್ಲೇ ಹೋಗಿಬಿಡ್ತು, ನೀರಲ್ಲೇ ಹೋಗ್ಬಿಡುತ್ತೆ. ಅದೇನು ಬೋನ್ ಎಲ್ಲ ಪಾಸ್ ಆಗಿಬಿಡುತ್ತೆ, ಸಾಂಪಲ್ ಯಾವ್ದು ಇರೋದಿಲ್ಲ. ಅದಕ್ಕೋಸ್ಕರನೇ ಅವರು ನದಿ ನೀರು ಇರೋ ಪಕ್ಕದಲ್ಲೇ ಮಾಡಿದೆ 10 ದಿವಸ ಎಲ್ಲ ಡೆಸ್ಟ್ರಾಯ್ ಎವಿಡೆನ್ಸ್ ಇಲ್ಲ. ಇದು ವೀರಪ್ಪನ ಮಾತ್ರ ಇಲ್ಲ, ಕಾಡೊಳಗೆ ಹೋಗಿದ್ ಬರ ಎಲ್ಲರಿಗೂ ಗೊತ್ತು. ರಿಯಲ್ ಇಲ್ವಾ ಅದು? ಕರೆಕ್ಟ್. ನೀವು ಇಲ್ಲಿ ಒಂದು ಥಿಂಗ್ಸ್ ಮಡಿಬಿಟ್ಟು ಹೋಗಿದ್ರಿಂದ ಒಂದು ತಿಂಗಳಿಲ್ಲ, 1 ವರ್ಷ ಬಿಟ್ಟು ಬಂದಲ್ಲಿ ಇಲ್ಲಿ ಇರುತ್ತೆ. ಬಟ್ ನದಿಯಲ್ಲಿ ಹಾಕಿದ್ರೆ ಅದು ಹೋಗ್ತಾ ಇದೆ. ಇದು ಕಾಮನ್ ಸೆನ್ಸ್, ಕಾಮನ್ ಪೀಪಲ್ ಎಲ್ಲರಿಗೂ ಗೊತ್ತು, ವೀರಪ್ಪನ ಮಾತ್ರ ಇಲ್ಲ. ಇದರಲ್ಲಿ ಅಲ್ಲಿ ಹಾಕಿ ಬೆಂಕಿ ಮಾಡಿ ಬಿಟ್ಟಾರೆ. ಮೆಸೇಜ್ ಊರಿಗೆ ಹೋಗುತ್ತೆ. ಊರಲ್ಲಿ ಒಂದು ದೊಡ್ಡ ಮನುಷ್ಯರುಗಳಿದಾರಲ್ವಾ, ಊರ್ ಮುಖ್ಯಸ್ಥರು, 5 ಜನ ಮಾತಾಡ್ಬಿಟ್ಟು, ಯಾರಪ್ಪ ಅವನು ವೀರಪ್ಪ. ಇದು ಯಾವ ಊರಲ್ಲಿ ಸರ್ ಕರೆಕ್ಟ್ ಆಗಿ? ನಾಕೆಂಟ್ ತಂಡ. ಯಾವ ಊರ ಹತ್ರ ಸರ್? ಕೊಳತ್ತೂರ್ ಪಕ್ಕ ಪೆರಿಯ ತಂಡ, ಅಡ್ಜಾಯಿಂಟ್ ವಿಲೇಜ್ ನಾಕೆಂಟ್ ತಂಡ. ಅಂದ್ರೆ ಗೋಪಿನಾಥಮಿಂದ ಒಂದು 50 ಕಿಲೋಮೀಟರ್ಸ್, 40 ಕಿಲೋಮೀಟರ್, 35 to 40. ಅಲ್ಲಿ ಇದು ವೀರಪ್ಪನ ಇಲ್ಲಿ ಬಂದು ನಮ್ಮೂರು ಅವನ ಮರ್ಡರ್ ಮಾಡಿದಾನೆ, ಏನಿಂದಲೂ ವಿಚಾರ ಮಾಡಬೇಕಿಲ್ವಾ, ಇವನು ಕಳ್ಳತನ ಮಾಡಿದಾನೆ. ನಮ್ಮ ಊರಲ್ಲಿ ದೊಡ್ಡವ್ರಿಗಳಿದ, ನಮ್ಮ ಹತ್ರ ಒಂದು ಮಾತು ಹೇಳಿರ್ಬೇಕು, ವೀರಪ್ಪನ ಮಾಡಿದ ತಪ್ಪು, ಕಾಡೊಳಗೆ ಎಲ್ಲಿದ್ದಾನೆ ನಮ್ಮೆಲ್ಲ ಹೋಗಲ ಪಾಡಿ ಅಂತ. ಅದು ಯಾರೋ ಒಂದು ಹುಡುಕಗಳ ಅರೇಂಜ್ ಮಾಡ್ಕೊಂಡು ಇವರೆಲ್ಲ ಒಂದು 5-6 ಜನ ಮುಖ್ಯಸ್ಥರೆಲ್ಲ ಹೋಗ್ತಾರೆ ಕಾಡೊಳಗೆ. ಹೋದ್ರೆ ಆ ಥರ ವೀರಪ್ಪನ್ ಇಲ್ಲ, ವೀರಪ್ಪನ್ ಗ್ಯಾಂಗ್ ಅವರು ಇದ್ದಾರೆ, ಅದರ್ ಪರ್ಸನ್ಸ್, ಮಾರಿಯಪ್ಪನ್, ಗುರುನಾಥನ್ ಇವರೆಲ್ಲ ಇದ್ದಾರೆ. ಗುರುನಾಥನ್ ಎಲ್ಲ ಇಲ್ಲಿ ಕೂತ್ಕೊಳ್ಳಿ, ನಾನೊಂದು 2 ಗಂಟೆಯಲ್ಲಿ ವೀರಪ್ಪನ ಕರ್ಕೊಂಡು ಬರ್ತೀನಿ ಅಂತ ಅವ್ನು ವಾಪಸ್ ಹೋದಾನೆ. ವಾಪಸ್ ಹೋಗಿ ವೀರಪ್ಪನ ಕರ್ಕೊಂಡು ಬರ್ತಾರೆ. ವೀರಪ್ಪನ ಅಂತ ಎಲ್ಲರಿಗೂ ನಮಸ್ಕಾರ ಆಗಿಬಿಟ್ಟು, ಸಾರಿ ನಮ್ಮ ಹುಡುಗರಲ್ಲಿ ತಪ್ಪು ಮಾಡಿಬಿಟ್ಟಾರೆ, ಇದ ನಡೀತಿತ್ತು ಅವ್ನ ಕಣ್ ಮೇಲೆ ಕೈ ಹಾಕಿದ್ದು. ಆಮೇಲೆ ಇವ್ರು ಫೈರ್ ಹಾಕಿದೆಲ್ಲ ಹೇಳ್ತಾರೆ, ಏನೋ ಅವ್ನ ಬ್ಯಾಡ್ ಟೈಮೋ ಇಲ್ಲ ನಮ್ಮ ಬ್ಯಾಡ್ ಟೈಮೋ ಈ ಥರ ಆಗಿಬಿಟ್ಟು, ನನ್ನ ಹತ್ರ ಈಗ ಒಂದು 2 ಲಕ್ಷ ರೂಪಾಯಿ ದುಡ್ಡಿದೆ, ನೀವೇ ತಗೊಂಡೋಗಿ ಅವ್ನ ಮನೆಯವ್ರಿಗೆ ಯಾವುದೋ ಒಂದು ಜಮೀನೇನೋ ತರಿಸಿಕೊಡಿ, ಇಲ್ಲಂದ ಮನೆ ಒಂದು ಮಾಡಿಕೊಟ್ಬಿಟ್ಟು ಬ್ಯಾಂಗಲ್ಲಿ ಹಿಂಗಿಲಿ ಹಾಕ್ಬಿಟ್ಟು ಅವ್ರ ಲೈಫ್ ಚೆನ್ನಾಗಿರ್ಬೇಕು ತಗೊಂಡೋಯ್ತು. ಒಂದು 2 ಲಕ್ಷ ರೂಪಾಯಿ, 2,20,000 ಏನೋ ದುಡ್ಡು ಕೊಟ್ಟು ವಾಪಸ್ ಕಳಿಸ್ಬಿಡ್ತಾನೆ. ಇವರು ಊರು ಜನ ಎಲ್ಲ ಮಾತಾಡೋಗೋದ್ರು ಸ್ಯಾಟಿಸ್ಫ್ಯಾಕ್ಷನ್, ಪರವಾಗಿಲ್ಲ ಅವ್ನು ಸಾರಿ ಹೇಳ್ತಾನೆ, ದುಡ್ಡು ಕೊಡ್ತಾನೆ ಅಂತ ಇವ್ರು ಬಂದು ಅವ್ರಿಗೆ ರಿಲೇಟಿವ್ಗೆಲ್ಲ ಕೊಟ್ಬಿಡ್ತಾರೆ. ಇದು ಪೊಲೀಸಿಗೆ ಗೊತ್ತಾಗಿಲ್ಲ. ಪೊಲೀಸ್ಗೆ ಅವ್ನು ಗಂಡು ಫೈರ್ ಅನ್ನೋದು ಗೊತ್ತು, ಎಸ್ಟೇಟ್ ಕ್ಯಾಂಪ್ ಕರ್ಕೊಂಡು ಬಂದೆಲ್ಲ ವಿಚಾರ ಮಾಡಿದ್ದಾರೆ. ಅವ್ರು ನಮ್ಗೆ ಏನು ಗೊತ್ತಿಲ್ಲ, ನನ್ನ ಗಂಡು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಅವ್ನು ಕಳ್ಸಕ್ಕೆ ಬ್ಯಾಂಗ್ಳೂರ್ ಕಡೆ ಹೋಗಿದ್ದಾನೆ ಅಂತ ಲೇಡಿ ಹೇಳ್ತಾರೆ. ಪೊಲೀಸರಿಗೆ ನಿಜ ಏನಂತ ಅವ್ನಿಗೆ ಗೊತ್ತಾಗದೇ ಇಲ್ಲ, ಗೊತ್ತೇ ಆಗುದಿಲ್ಲ. ಅವ್ನ ಹೆಂಡತಿ ಸುಳ್ಳು ಹೇಳ್ಬಿಡ್ತಾರೆ. ಎಂತ ಪ್ರಾಬ್ಲಮ್ ಅದು, ಇವ್ದು 2 ಲಕ್ಷ ರೂಪಾಯಿ ಇವ್ರದ್ದು ಪೊಲೀಸರು ತಕೊಳ್ತಾರೆ, ಲಾಸ್ ಆಯ್ತಲ್ವಾ. ಅದು ವೀರಪ್ಪನೇ ಅಲ್ಲಿ ಹೇಳಿದಾನೆ, ಅಲ್ಲಿ ಹೋಗಿ ಹೊರಗಡೆ ಎಲ್ಲಿ ದುಡ್ಡು ಕೊಡ್ತಾನೆ ಇದೆಲ್ಲ ಅವ್ನ ಹೆಂಡತಿ ಏನು ಮಾತಾಡಬೇಡ, ನೀವು ಯಾರು ಇರ್ತೀರಿ ಮಾತಾಡಬೇಡ, ನಾನು ನಿಮ್ಮ ಕೈಯಲ್ಲಿ ಕೊಡ್ತೀನಿ, ನೀವು ಅವಳ ಕೈಯಲ್ಲಿ ಕೊಟ್ಬಿಡು. ಅವಳಿಗೆ 2 ಲಕ್ಷ ರೂಪಾಯಿ ದುಡ್ಡು, ನೀವು ಯಾವುದೋ ಒಂದಲ್ಲಿ 1 ಎಕರೆ 2 ಎಕರೆ ಜಮೀನೊಂದು ತರಿಸಿ ಅವಳಿಗೆ ರೆಕಾರ್ಡ್ ಮಾಡಿಬಿಡು, ಇಲ್ಲ ಬ್ಯಾಂಕಲ್ಲಿ ಹಾಕಿಬಿಟ್ಟು ಅದು ಇಂಟ್ರೆಸ್ಟಲ್ಲಿ ಅವರು ಜೀವ ಮಾಡೋರು. ಮಕ್ಕಳು ಒಂದು 2 ಮಕ್ಕಳು, ಒಂದು 7 ವರ್ಷ 8 ವರ್ಷ 10 ವರ್ಷ, ಅವರೆಲ್ಲ ಲೈಫ್ಗೆ ಸೇದೋ ಶ್ಯೂರಿಟಿ ಮಾಡಿದ್ದು ಕೊಡ್ತಾರೆ. ಅವ್ರು ಯಾರು ಮಾತು ಬಿಟ್ಟಿಲ್ಲ. ಪೊಲೀಸ್ಗೆ ಗೊತ್ತಾಗದು, ಬಟ್ ಪ್ರಾಪರಾಗಿ ಏನು ನಡೆದಿದೆ ಏನು ಗೊತ್ತಾಗಿಲ್ಲ, ಯಾರು ಏನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಕೊಳತ್ತೂರು ಮಣಿಯನ್ನ ಮುಖಾಂತರ ನಮಗೆ ನ್ಯೂಸ್ ಬರುತ್ತೆ. ಇದು 92 ಅಲ್ಲಿ 3 ಫೆಬ್ರವರಿ 1st ವೀಕಲ್ಲಿ ಇದು ಬುಕ್ಸ್ ನ್ಯೂಸ್ ಆಗುತ್ತೆ. ಆ ಕಡೆ ಎಲ್ಲ ಅದು ಸ್ಪ್ರೆಡ್ ಆಗುತ್ತೆ. ಇಂದು 2 ಬುಕ್ಕು ಒಂದು ಪರ್ಸನ್ ಯಾವುದು ಅಂದ ನಾಲ್ಕಿಂದ ಒಂದು 7-8 ಜನ ದೊಡ್ಡ ಮನುಷ್ಯರಲ್ಲಿ ಕಾಡೊಳಗೆ ಹೋಗಿ ಮಾತಾಡಿ ಬಂದಲ್ಲ, ಅವ್ರದ್ದು ಒಂದು ಪರ್ಸನ್ ಕಂಟಿನ್ಯೂ ಕಾಂಟ್ಯಾಕ್ಟ್ಲಿದ್ದಾರೆ. ಅವ್ರಿದೆಲ್ಲ ನ್ಯೂಸ್ ಬುಕ್ಕಲ್ಲಿ ಬಂದು ನಾನು ತಗೊಂಡೋಗಿ ವೀರಪ್ಪನ ಹತ್ರ ತೋರಿಸ್ತಾರೆ.